ಚಿತ್ರರಂಗಕ್ಕೆ 90 ವರ್ಷ ತುಂಬುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನಿದೆ ಕನ್ನಡ ವಾಣಿಜ್ಯ ಮಂಡಳಿ ಅವರೆಲ್ಲರೂ ಕೂಡ ಅದ್ರ ಬಗ್ಗೆ ಒಂದು ಚರ್ಚೆ ನಡೆಸಬೇಕು ಅಂತ ಅಂದ್ಬಿಟ್ಟು ಗೋವಾಗೆ ಒಂದು ಟ್ರಿಪ್ ಹೊರಟಿದ್ರು. ಈ ಟ್ರಿಪ್ನಲ್ಲಿ ಒಂದು ದುಃಖಾಂತದ ವಿಚಾರ ಏನು ಅಂತಂದರೆ ತುಂಬ ಖುಷಿಯಾಗಿ ಇಲ್ಲಿಂದ ಹೇಗೆ ಖುಷಿಯಾಗೋದ್ರೋ ಅಲ್ಲಿಂದ ಹಾಗೆ ವಾಪಸ್ ಬಂದಿರೋತಕ್ಕಂಥದ್ದಲ್ಲ. ಏನಾಯಿತು ಅಲ್ಲಿ, ಯಾಕೆ ಇವ್ರಿಗೆ ಗಲಾಟೆ ಆಯಿತು, ಸದಸ್ಯರು ಕಾರ್ಯಕರ್ತರು ಎಲ್ಲರೂ ಖುಷಿಯಾಗಿ ಹೋದಂತಹ ಈ ಒಂದು ಟ್ರಿಪ್ನಲ್ಲಿ ಏನಾಯಿತು, ಯಾಕೆ ನಿರ್ಮಾಪಕ ಗಣೇಶ್ ಅವ್ರಿಗೆ ಪೆಟ್ಟಾಗಿದೆ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ಇಲ್ಲಿಂದ ಎಲ್ಲರೂ ಖುಷಿಯಾಗೇ ಹೋದ್ರಿ, ಒಂದು ನೆನಪಾಗಿ ಉಳಿಬೇಕು ಈ ದಿನ ಅಂತ ಅಂದ್ಕೊಂಡು ಹೋಗಿದ್ರಿ, ಮೋಜ್ ಮಾಡೋಕ್ಕೆ ಒಂದು ಡಿಸ್ಕಷನ್ ಎಲ್ಲನೂ ಇರ್ಬೋದು. ಒಂದು ಖುಷಿಯಾಗಿ ಹೋದಂತಹ ಜಾಗದಲ್ಲಿ ಒಂದು ದುರಂತ ಅನ್ನೋದು ನಡೆದಿದೆ, ಒಂದು ಕೆಟ್ಟ ನೆನಪಿನ ಸಮೇತ ಬಂದಿದ್ದೀರ, ದೊಡ್ಡ ಇಶ್ಯೂ ಆಗಿದೆ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇಂಥದ್ದು ಆಗಬಾರ್ದು. ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ 85 ವರ್ಷ ಇತಿಹಾಸ ಇದೆ. ಇವತ್ತವರೆಗೂ ಆ ಥರ ಆಗಿಲ್ಲ. ಯಾಕಂದರೆ ಹಿರಿಯರು ಕಟ್ಟಿ ಬೆಳೆಸಿದಂಥ ಸಂಸ್ಥೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್, ಹೀಗೆ ಹಲವಾರು ಮಹನೀಯರು ನಮಗೆ ಕೊಟ್ಟು ಬುದ್ಧಿವಾದ ಹೇಳಿ ಯಾವ ಥರ ಇರಬೇಕು ಅಂತೇಳಿ ಪಾರ್ವತಮ್ಮ ರಾಜ್ಕುಮಾರ್ ಕಡೆಯಿಂದ ನಾವೆಲ್ಲರೂ ಬೆಳ್ಕೊಂಬಂದವರು. ಸೊ ಇಂಥ ಸಂದರ್ಭದಲ್ಲಿ ಅಲ್ಲಿ ಮೀಟಿಂಗ್ ಮಾಡಬೇಕು ಬನ್ನಿ ಅಂತ ಹೇಳಿದ್ರು. ಕಾರ್ಯಕರ್ತ ಸಮಿತಿ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ವೈಯಕ್ತಿಕವಾಗಿ NM ಸುರೇಶ್ ಅವರು ಅವರ ವೈಯಕ್ತಿಕ ದುಡ್ಡು ಹಾಕಿ ಅವರು ಎಲ್ಲರನ್ನೂ ಕರ್ಕೊಂಡು ಹೋದ್ರು. ಒಂದು 52 ಜನ ಸದಸ್ಯರು ನಾವು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ರಾತ್ರಿ 9 ಗಂಟೆಗೆ ಊಟದ ಸಮಯ, ಊಟ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನಾನು, ಬಾಮಾರೀಶು, ಗಿರೀಶು ಮತ್ತು ಸುಂದರರಾಜ್ ಅವರೆಲ್ಲ ಬೇರೆ ಕಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದು. ಸೊ ಎದುರುಗಡೆ ಕೂತ್ಕೊಂಡಂಥದ್ದು ಆಂತರ್ಯ ಸತೀಶು ಮತ್ತು ನಮ್ಮ ರಥವರ ಮಂಜು ಅವರು ಊಟ ಮಾಡೋಂಥ ಸಂದರ್ಭದಲ್ಲಿ ನೀನು ಊಟ ಮಾಡು, ನೀನೇನು ಹೇಳೋದು ಅಂತೇಳಿ ಅವರವರ ವೈಯಕ್ತಿಕವಾದಂಥ ಹೇಳಿಕೆಗೆ ಎದುರುಗಡೆ ಇದ್ದಂಥ ಪ್ಲೇಟ್ನ ತೆಗೆದು ರಥವರ ತಲೆಗೆ ಹೊಡೆದ್ರು. ಆ ತಲೆಗೆ ಹೊಡೆದಂಥ ಸಂದರ್ಭದಲ್ಲಿ ಅವ್ರಿಗೆ ಹೆವಿ ಬ್ಲೀಡಿಂಗ್ ಸ್ಟಾರ್ಟ್ ಆಗಿ ಇಡೀ ಮೈಯೆಲ್ಲ ಬ್ಲಡ್ ಆಗ್ತಿದ್ದಾಗ ಅಯ್ಯೋ ಏನೋ ಮಾಡ್ಕೋತಾರಲ್ಲ ಅಂತೇಳಿ ಇನ್ನೂ ನೂಕಾಡಕ್ಕೆ ಹೋಗೋಂಥ ಸಂದರ್ಭ. ಆ ಸಂದರ್ಭದಲ್ಲಿ ಮಧ್ಯದಲ್ಲಿ ನಾನು ಎಂಟ್ರಿ ಆಗಿ ಹೋದೆ. ಬಡ ಬಿಡಿ ಅನ್ನೋಂಥ ಸಂದರ್ಭದಲ್ಲಿ ಆ ಟೇಬಲ್ ಮೇಲೆ ಇದ್ದಂಥ ಫೋರ್ಕ್ ಸ್ಪೂನಿಂದ ತೆಗೆದು ನಾನು ಹಣೆಗೆ ಮತ್ತು ಮೂಗಿಗೆ ಚುಚ್ಚಿಬಿಟ್ರು. ಸೊ ಈಗ ಒಂದು 30 ಸ್ಟಿಚ್ ಬಿದ್ದಿದೆ. ಮತ್ತೆ ಇವಾಗ ಟ್ರೀಟ್ಮೆಂಟ್ಗೆ ಹೋಗ್ಬೇಕು. ಯಾರೋ ಮಾಡಿದ ತಪ್ಪಿಗೆ ನೀವು ಹೊಣೆ ಆಗ್ತೀರಾ? ಹಿರಿಯರಾಗಿ ಒಂದಿಬ್ಬರು ಜಗಳನ ನಿಲ್ಸಕ್ಕೆ ಹೋಗಿದ್ದಕ್ಕೆ ಈ ಥರ ಆಗಿರೋದು ಎಷ್ಟು ಮಟ್ಟಿಗೆ ಫ್ಯಾಮಿಲಿಲಿ ಬೇಜಾರು ಮಾಡ್ಕೊಂಡಿರ್ತಾರೆ ಸರ್? ಸರಿ, ಜಗಳ ಬಿಡ್ಸಕ್ಕೆ ಹೋಗೋದೇ ತಪ್ಪಾಗುತ್ತಾ? ನಾನೊಂದು 56 ವರ್ಷದಲ್ಲಿ ನಮ್ಮ ಅಪ್ಪ ಹೊಡೆದಿರೋದು ನನಗೆ ಇವತ್ತರೆಗೂ ಜ್ಞಾಪನನೇ ಇಲ್ಲ. ನಾನು ಹುಟ್ಟಿದಿಂದ ಇಲ್ಲಿವರೆಗೂ ನಾನು 20 ವರ್ಷಕ್ಕೆ ನಾನು ನಿರ್ಮಾಪಕನಾದೆ. ವಾಣಿಜ್ಯ ಮಂಡಳಿಯಿಂದ 36 ವರ್ಷ ಸರ್ವಿಸ್ ಮಾಡಿದ್ದೀನಿ, 24 ಸಿನಿಮಾ ಮಾಡಿದ್ದೀನಿ. ನನ್ನ ಒಂದು ಔಟ್ಡೋರ್ ಇಂಟು ಒಂದು 600 ಸಿನಿಮಾಗೆ ನಾನು ಎಕ್ವಿಪ್ಮೆಂಟ್ ಸಪ್ಲೈ ಮಾಡಿದ್ದೀನಿ. ನನ್ನ ಚಿಕ್ಕ ಮಗ ಒಂದು 150 ಸಿನಿಮಾಗೆ ದೊಡ್ಡ ಸಿನಿಮಾಗಳಿಗೆಲ್ಲ ಅವನು CG ಕೆಲಸಗಳು ಮಾಡಿದ್ದಾನೆ. ಈಗಲೂ ಕೂಡ ದೊಡ್ಡ ಸಿನಿಮಾ ನಡೀತಾ ಇದೆ. ಇಂಥ ಒಂದು ಬ್ಯಾಕ್ಗ್ರೌಂಡಲ್ಲಿ ನಾವು ಬಂದವರು ಸುಮಾರು 60-65 ಜನ. ನನ್ನ ಕುಟುಂಬ, ಒಂದೇ ಕುಟುಂಬ ನಾವು. ನನ್ನ ಅಣ್ಣ ತಂಗಿ ಆಗಿರ್ಬೋದು, ನಮ್ಮ ಯಾರನ್ನೂ ಕೂಡ ಬೇರೆ ಬಿಟ್ಟು ಬದುಕಿಲ್ಲ. ಅಂದರೆ ನಾವು ಎಷ್ಟು ಅನ್ಯೋನ್ಯವಾಗಿ ಇರ್ತೀವಿ ಅನ್ನೋದು ತಿಳ್ಕೊಳ್ಳಿ. ಇಂಥ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಗಾಯ ಮಾಡಿರೋದು ನನಗೆ ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಈ ಮೂಗು ಮೇಲೆ ಏನು ಸ್ಟಿಚಸ್ ಹಾಕಿದೆ ಯಾವುದೇ ಕಾರಣಕ್ಕೂ ಆ ಮಾರ್ಕ್ ಹೋಗಲ್ಲ. ನಾನು ಜೀವನ ಪೂರ್ತಿ ಅದು ಯಾವಾಗ ನನ್ನ ಕನ್ನಡಿ ನೋಡಿದ್ರು ಅವ್ನ ಫೇಸ್ ಕ್ಯಾಪ್ನ ಬರುತ್ತೆ. ಸೊ ಅದಕ್ಕೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಫಸ್ಟು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಡಾಕ್ಟ್ರೆ ಅಂತ ಹೇಳಿದ್ದೀವಿ. ಯಾಕಂತಂದರೆ ಮೂಗು ಮೇಲೆ ಅದು ಇರಬಾರ್ದು ಅನ್ನೋ ಒಂದು ಕಾರಣ. ಯಾಕೆ ಹಿಂಗೆ ಏನು ಮಾಡ್ದೆ ಅಂತ ಅನ್ನೋದು ನನಗೆ ಇವತ್ತವರೆಗೂ ನನಗೆ ಅರ್ಥ ಆಗಿಲ್ಲ. ಈಗ ಎನ್ಕ್ವೈರಿಗೆ ಕರೆದಿದ್ದಾರೆ. ಸೊ ಸಸ್ಪೆಂಡಲ್ಲಿದ್ದಾನೆ. ಈಗ ಎನ್ಕ್ವೈರಿಗೆ ಕರೆದಾಗ ಅಲ್ಲಿ ಏನಾಗುತ್ತೋ, ಏನು ತೀರ್ಮಾನ ತೊಗೊಳ್ತಾರೋ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಈ ಘಟನೆ ನಡೆದ ಮೇಲೆ ತಮ್ಮ ಹತ್ರ ನೇರವಾಗಿ ಬಂದು ಒಂದು ಕ್ಷಮಾಪಣೆ ಏನಾದರೂ ಕುಡಿತದ ಅಮಲಿನಿಂದ ಹೊರಗಡೆ ಬಂದ ಮೇಲೆ ನಿಮ್ಮನ್ನೇನಾದರೂ ಒಂದು ಕ್ಷಮೆ ಏನಾದರೂ ಕೇಳಿದ್ರೆ ಗಿಲ್ಟಿ ಇಲ್ಲ ಏನಾದರೂ ಫೀಲ್ ಆಯಿತಾ ಅವ್ರಿಗೆ? ಅಲ್ಲ, ಅವ್ರು ಕುಡಿದಿಲ್ಲ ಅನ್ನೋದು ನನಗಿನ್ನೂ ಗೊತ್ತಿಲ್ಲ. ಇವತ್ತವರೆಗೂ ನನಗೆ ಯಾವುದೇ ಥರ ಕಾಲ್ ಬಂದಿಲ್ಲ. ಅವನ ಕಡೆಯಿಂದ ಯಾವುದೇ ಥರ ಫೋನ್ ಇಲ್ಲ. ಸುಳ್ಳುಗಳು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಮೊದಲನೇ ಸಲ ಹೇಳಿದಾಗ ಬೈಲಾ ಮೀಟಿಂಗ್ ಹಾಕೋದು, ಬೈಲಾ ಕಮಿಟಿ ಚೇರ್ಮನೇ ಬಂದಿಲ್ಲ. ಸೊ ಬೈಲಾ ಕಮಿಟಿ ಆಗೋದೇ ಇಲ್ಲ. ಎರಡನೇದಾಗಿ ಇಲ್ಲ ಬೇರೆ ಅಂತ ಮುಟ್ಟು ತಿರುಗಿಸ್ತಾ, ಇಲ್ಲ ತುಮ್ಮನೆ ತಳ್ಳದೆ ಕೆಳಗಡೆ ಗೋಡೆಗೆ ಹೊಡ್ಕೊಂಬಿಟ್ಟು ಮೂಗು ಮುರ್ಕೊಂಬಿಟ್ರು. ಒಂದು ಗೋಡೆಗೆ ಹೊಡೆದು ಮೂಗು ಮುರ್ಕೊಳ್ಳೋಕ್ಕೆ ಹಿಂಗೆ ಬಿದ್ದರೆ ಏನಾಗುತ್ತೆ? ಒಂದು ಮಂಡಿಗೆ ಚರ್ಚ್ಕೋಬೋದು, ಇಲ್ಲ ಅಂದರೆ ಕೈಗೆ ಬರ್ಬೋದು. ಸೊ ಇಲ್ಲಿ ಒಂದು 12 ಸ್ಟಿಚ್ಚು ಮೂಗೊಳಗೆ ಮೂಗೆ ಹಿಂಗೆ ಬಗ್ದುಬಿಟ್ಟಿದ್ದ. ಈ ಮೂಗು ಇದು ಓಪನ್ ಆಗಿ ಹಿಂಗೆ ಬಂದುಬಿಟ್ಟಿತ್ತು. ಇದನ್ನು ಹಿಂಗೆ ಕೂರಿಸಿ ಮತ್ತೆ ಇದು ಹೊಲಿಗೆ ಹಾಕಿರೋದು. ಸೊ ಮಿನಿಮಮ್ 2-3 ಲೀಟ್ರ್ ಬ್ಲಡ್ಗಳು ಹೋಗಿ ಇಡೀ ಬಾಡಿ ಬ್ಲಡ್ ಆಗಿದೆ. ಇದೆಲ್ಲ CCTV ರೆಕಾರ್ಡ್ ಆಗಿದೆ. ಅವರು ಆಲ್ರೆಡಿ ರಿಸಾರ್ಟ್ಸ್ ಅವ್ರು ಹೇಳಿದಾರೆ, ಇಲ್ಲ ಯಾವುದೇ ಕಾರಣಕ್ಕೂ ನಾವು ನೀವು FIR ಮಾಡ್ಕೊಂಬನ್ನಿ, ಪೊಲೀಸ್ಗೆ ನಾವು ಅದನ್ನು ಸಾಕ್ಷಿ ಅದೇನಿದೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಏನು ಎಲ್ಲೂ ಹೋಗಲ್ಲ. ಬಟ್ ಈ ಥರ ಸುಳ್ಳು ಹೇಳಿದೆ ಬಂದು ಅವನು ಬರಬೇಕು. ನಾನು ಅವನ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಕಾರಣವೇ ಅವ್ನಿಗೆ 2 ಹೆಣ್ಮಕ್ಳಿದ್ದಾರೆ ಅಂತ ಬಾಮಾರೀಶ್ ಅವ್ರು ಹೇಳಿದ್ರು. ಬೇಡ ಗಣೇಶ್, ನಮ್ಮ ಚಿತ್ರರಂಗ ಅವನು ನಿರ್ಮಾಪಕ, ನೀವು ನಿರ್ಮಾಪಕ, ಅವ್ನಿಗೆ 2 ಹೆಣ್ಮಕ್ಳಿದೆ, ಬೇಡ ಏನಾರು ಹೆಚ್ಚು ಕಡಿಮೆ ಆಯಿತು ಅಂದರೆ. ಯಾಕಂದರೆ ವೆಪನ್ ಯೂಸ್ ಮಾಡಿದ್ದಾನೆ. ವೆಪನ್ ಯೂಸ್ ಮಾಡಿದ್ರೆ ಅಟೆಂಪ್ಟ್ ಮರ್ಡರ್ ಕೇಸೇ ಅದು. ಸೊ ಇಂಥ ಸಂದರ್ಭ ಬೇಡ ಅನ್ನೋದು ಹೇಳೋದಕ್ಕೆ
ನಾನು ತುಂಬ ಪ್ರೆಷರ್ ಆಗ್ತೆ ಹಂಗೂ ಅಂತ ಅಲ್ಲದೆ ಹಿರಿಯರೆಲ್ಲ ಹೇಳ್ದಂಗೆ ನಾನು ಮಾತು ಕೇಳಲೇಬೇಕಾಯಿತು. ಸೊ ಕಂಪ್ಲೇಂಟ್ ಕೊಟ್ಟಿಲ್ಲ, ಬಟ್ ಇವತ್ತು ಹೋಗಿ ನಾನು FIR ಫೈಲ್ ಮಾಡಿಸಿ. ಅವ್ರು ನಿಮಗೆ ಕ್ಷಮೆ ಕೇಳಿಲ್ವಲ್ಲ ಇಷ್ಟೊತ್ತಾದರೂ ಕೂಡ, ಹಾಗಾಗಿ ಇವಾಗ ಕಂಪ್ಲೇಂಟ್ ಕೊಡೋ ಚಾನ್ಸಸ್ ಏನಾದರೂ ಇದೆಯಾ ತಾವು? ಅಲ್ಲ, ಕಂಪ್ಲೇಂಟ್ ಕೊಡೋಕೆ 100% ಕೊಡ್ತಾ ಇದ್ದೀನಿ. ಸೊ ಅವ್ನು ಕ್ಷಮೆ ಕೇಳಿದ್ರು ಅವ್ನು ಬೇಕಾಗಿಲ್ಲ. ಅವ್ನು ನನಗೆ ಫೋನ್ ಮಾಡಿದ್ರೆ ನಾನು ಫೋನ್ ಎತ್ತಲ್ಲ, ಅವ್ನು ಸವಾಸನೇ ಬೇಡ. ಡಾಕ್ಟ್ರ್ ಏನಂದ್ರು ಸರ್, ಏನಂತ ಹೇಳಿದ್ದಾರೆ? ನನಗೆ ಈಗ ಇಂಟರ್ನಲ್ ಬ್ಲೀಡಿಂಗ್ ಸ್ಟಾಪ್ ಆಗಬೇಕು ಮೂಗಲ್ಲಿ ಅಂತೇಳಿ ಒಳಗಡೆ ಸ್ಟಿಚ್ ಹಾಕಿದ್ದಾರೆ. ಅದು ಅಲ್ಲಾಡ್ಬೇಡಿ ಜಾಸ್ತಿ, ಅದನ್ನು ಇದು ಮಾಡಿಬಿಡಿ, ಬೆಡ್ಡಿಂದನೇ ಎದ್ದೇಳ್ಬಿಡಿ, ಅಡ್ಮಿಟ್ ಆಗಿದ್ರು. ಇಲ್ಲ ನಾನು ಇವತ್ತು ಹೋಗಲೇಬೇಕು, ನಾನು ಎಲ್ಲರಿಗೂ ಸಾಕ್ಷಿ, ಅಟ್ಲೀಸ್ಟ್ ನಾನು ಬರಲಿಲ್ಲ ಅಂತಂದರೆ ವಿಷಯ ಮುಖ್ಯವಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ಇವತ್ತು ಚೇಂಬರ್ ಮಾಡ್ತಾಯಿದ್ದೀನಿ. ನಾಳೆಯಿಂದ ನಾನು 1 ವೀಕ್ ಫುಲ್ ಕಂಪ್ಲೀಟ್ ಬ್ಲಡ್ ರೆಸ್ಟಲ್ಲಿ ಇರಬೇಕಾಗುತ್ತೆ. ಸಭೆಯಲ್ಲಿ ಯಾವ ರೀತಿ ತೀರ್ಮಾನನ ಕೈಗೊಂಡ್ರು ಸರ್? ಅದೇ ಈಗ ಅವನ್ನ ಸಸ್ಪೆಂಡ್ ಮಾಡಿ ಟಿಲ್ ಎನ್ಕ್ವೈರಿ ಹಾಕಿದ್ದಾರೆ. ಮತ್ತಿದ್ದು ಕಾನೂನು ಏನು ತೀರ್ಮಾನ ತಗೊಳ್ತಾರೋ ಕಾನೂನು ಅದ್ರ ಬಗ್ಗೆ ತಗೊಳುತ್ತೆ. ಥ್ಯಾಂಕ್ ಯು. ಇದಿಷ್ಟು ನಿರ್ಮಾಪಕರ ಒಂದು ಮಾತಾಗಿರೋ ಅಂಥದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜು ಜೊತೆಗೆ ದೀಕ್ಷಾ, ಫ್ರೀಡಮ್ ನ್ಯೂಸ್, ಬೆಂಗಳೂರು.